ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಶನಿವಾರದ ವ್ಲಾಗ್. ಶನಿವಾರ ಸಂಜೆ ನಾನು ಯೂಶ್ವಲಿ ತರಕಾರಿ ಸೊಪ್ಪು ಎಲ್ಲ ತೊಗೊಳ್ತೀನಿ. ಸೊ ಸೊಪ್ಪು ತಂದಿದ್ದೀನಿ, ಹಾಗೆ ಸ್ವಲ್ಪ ತರಕಾರಿಗಳನ್ನು ತಂದಿದ್ದೀನಿ. ಆಲೂಗಡ್ಡೆ ಇದೆ ಇಲ್ಲಿ, ಅದ್ರ ಜೊತೆ ಹೂ ಕೂಡ ಒಂದು ವಾರಕ್ಕಾಗೋಷ್ಟು ಹೂ ತಂದಿದ್ದೀನಿ. ಕಡಿಮೆ ಆದರೆ ಮತ್ತೆ ಹೋಗಿ ತರ್ತೀನಿ. ಹಾಗೆ ಇನ್ನು ಸ್ವಲ್ಪ ತರಕಾರಿ ತಂದಿದ್ದೀನಿ ಇಲ್ಲಿ. ಕ್ಯಾರೆಟು, ನವಕೋಲು, ಹಿತ್ತಲ ಅವರೆಕಾಯಿ, ಬೀನ್ಸ್, ಬದನೆಕಾಯಿ ಎಲ್ಲ ತಂದಿದ್ದೀನಿ. ಸೊ ಈ ವೀಕಿಗೆ ಇದಾಗುತ್ತೆ, ಇಲ್ಲಾಂದರೆ ಮಧ್ಯೆ ಯಾವತ್ತಾದರೂ ಹೋಗಿ ಇನ್ನೊಂದು ಸಲ ತರ್ತೀನಿ ನಾನು ಬೇರೆ ತರಕಾರಿಗಳನ್ನ. ಹಾಗೆ ಈರುಳ್ಳಿ ಆ್ಯಂಡ್ ಇದು ಶುಂಠಿ ಒಂದು ನಾನು ಟೀಗೆ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಆ್ಯಂಡ್ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಾಡ್ಕೊಳಕ್ಕಾಗತ್ತೆ. ಸೊ ಅದಕ್ಕೆ ಆ್ಯಂಡ್ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳಕ್ಕೆ ಇಲ್ಲಿ ಬೆಳ್ಳುಳ್ಳಿ ಎಲ್ಲ ಸುಲ್ಕೊತಾ ಇದ್ದೀನಿ. ತುಂಬ ದಪ್ಪ ಇರೋ ಬೆಳ್ಳುಳ್ಳಿ ಹೆಸರನ್ನು ನಾನು ಸಪ್ರೇಟಾಗಿ ಹಾಕ್ಕೊತಾ ಇದ್ದೀನಿ, ಸಣ್ಣ ಇರೋದನ್ನು ಸಪ್ರೇಟಾಗಿ ಹಾಕ್ಕೊತಾ ಇದ್ದೀನಿ. ನಾನು ರೆಗ್ಯುಲರಾಗಿ ಈ ಥರ ಬಿಡಿಸಿಟ್ಕೊಳಲ್ಲ, ಟೈಮ್ ಇದ್ದಂಗೆ ಮಾತ್ರ ಬಿಡಿಸಿಟ್ಕೊತೀನಿ. ಇಲ್ಲಾಂದರೆ ಅಡುಗೆ ಮಾಡುವಾಗ ಸೈಮಲ್ಟೇನಿಯಸ್ ಆಗಿ ನಾನು ಅದು ಬಿಡಿಸ್ಕೊತೀನಿ. ಸೊ ಹೇಗಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕಾಗಿತ್ತಲ್ಲ, ಹಾಗಾಗಿ ಒಟ್ಟಿಗೆ ಬಿಡಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಡಿಮಾರ್ಟ್ಗೂ ಇವತ್ತೇ ಹೋಗಿದ್ದೆ. ಸೊ ಅಲ್ಲಿಂದು ಕೂಡ ಸಾಮಾನೆಲ್ಲ ಬಾಕ್ಸ್ಗಳಿಗೆ ಹಾಕಬೇಕು. ಅಲ್ಲೂ ಸ್ವಲ್ಪ ಮಾತ್ರ ತೊಗೊಂಬಂದ್ವಿ. ಖಾಲಿ ಆದರೆ ಯೂಶ್ವಲಾಗಿ ನಾವು ಇಲ್ಲೇ ತೊಗೊಂಡ್ಬಿಡ್ತೀವಿ. ಸ್ವಲ್ಪ ಜಾಸ್ತಿ ತರೋದಿದ್ರೆ ಮಾತ್ರ ನಾವು ಅಲ್ಲಿ ಹೋಗೋದು. ನಾರ್ಮಲ್ ಎಣ್ಣೆ, ಕಡಲೆ, ರವೆ ಆ ಥರದ್ದು ತಂದಿದ್ದೀವಿ. ಸೊ ಇದನ್ನೆಲ್ಲ ಕೂಡ ಬಾಕ್ಸಿಗೆ ಹಾಕಬೇಕಿನ್ನು. ಸೊ ಪ್ರಾಬಬ್ಲಿ ನಾಳೆ ಹಾಕ್ತೀನಿ, ಇವತ್ತು ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಅದಕ್ಕೆ. ನೆಕ್ಸ್ಟ್ ಇದು ಮೆಣಸಿನ್ಕಾಯಿ, ಇದರಲ್ಲೇ ತಂದಿದ್ದು ಡಿಮಾರ್ಟಲ್ಲಿ. ಸೊ ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೆ, ಈಗ ಅದನ್ನು ಬಾಕ್ಸಿಗೆ ಹಾಕ್ಕೊಬೇಕು. ಆ್ಯಂಡ್ ಇದು ಸಂಡಿಗೆ ಕೂಡ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ಆಲ್ರೆಡಿ ಇಷ್ಟು ಬೆಳ್ಳುಳ್ಳಿ ಸುಲಿದಿದ್ದೀನಿ, ಇನ್ನು ಮಿಕ್ಕಿದ್ದು ನಾಳೆ ಸುಲ್ಕೊತೀನಿ. ಎರಡು ಬೇರೆ ಬೇರೆ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಬಿಕಾಸ್ ಬಸ್ಸಾರು ಆ ಥರದ ಸಾಂಬಾರಿಗೆಲ್ಲ ನಾವು ಯೂಶ್ವಲಿ ಬೆಳ್ಳುಳ್ಳಿ ಹಾಕ್ತೀವಲ್ಲ, ಹಾಗಾಗಿ ನಾನು ಸಪ್ರೇಟಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಆ್ಯಂಡ್ ಬಿಡಿಸಿಟ್ಟಿದ್ದ ಬೆಳ್ಳುಳ್ಳಿ ತುಂಬ ದಿನ ಇರೋದೂ ಇಲ್ಲ ಫ್ರಿಜ್ಜಲ್ಲಿ ಕೂಡ. ಈ ಥರ ಪ್ಲಾಸ್ಟಿಕ್ ಬಾಕ್ಸಸ್ಸೇ ನಾನು ಯೂಸ್ ಮಾಡ್ತಾಯಿದ್ದೀನಿ, ಫ್ರಿಜ್ ಕಂಟೈನರ್ಸ್ ನಾನು ತೊಗೊಂಡಿಲ್ಲ. ಸೊ ಆದಷ್ಟು ಪ್ಲಾಸ್ಟಿಕ್ ಕಡಿಮೆ ಮಾಡಬೇಕು ಅಂತ ಅಂದ್ಕೊತೀನಿ. ಹಾಗಾಗಿ ಆಲ್ರೆಡಿ ನೋಡಿ 11 ಗಂಟೆ ರಾತ್ರಿ ಆಗ್ತಾ ಬಂತು. ಸೊ ನಾನೀಗ ಸೊಪ್ಪನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇನ್ನು ಮಿಕ್ಕಿದ್ದನ್ನು ನೆಕ್ಸ್ಟ್ ಡೇ ಮಾಡ್ಕೊತೀನಿ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಆ್ಯಕ್ಚುಲಿ ಸಂಡೇ ವ್ಲಾಗ್ ಇದು ಕಂಟಿನ್ಯೂ ಮಾಡ್ತೀನಿ. ಇದು ಮೆಣಸಿನ್ಕಾಯಿ ಇಲ್ಲೇ ತೊಗೊಂಡೆ, ನಾನು ತರೋದು ಮರ್ತಿದ್ದೆ. ನೋಡೋಕೆ ತುಂಬ ಚೆನ್ನಾಗಿದೆ, ಬಟ್ ಆ್ಯಕ್ಚುಲಿ ಖಾರ ಮಾತ್ರ ಇಲ್ಲ. ಚಿಕ್ಕ ಮೆಣಸಿನ್ಕಾಯಿಗಳಲ್ಲಿ ಸ್ವಲ್ಪ ಜಾಸ್ತಿ ಖಾರ ಇರುತ್ತೆ, ಇದು ಸ್ವಲ್ಪ ದೊಡ್ಡ ಮೆಣಸಿನ್ಕಾಯಿ, ಬಟ್ ನೋಡೋಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಇವತ್ತು ಇನ್ನೊಂದು ಸಲ ಬಿಸಿಲಿಗೆ ಇಡೋಣ ಅಂತ ಹಾಗೆ ಇಟ್ಟಿದ್ದೀನಿ, ಒಣಮೆಣಸಿನ್ಕಾಯಿ ಕೂಡ. ಆ್ಯಂಡ್ ಇವತ್ತು ಒಂದು ಆರ್ಡರ್ ಮಾಡಿದ್ದೆ ಆನ್ಲೈನಿಂದ, ಆ ಪಾರ್ಸೆಲ್ ಕೂಡ ಬಂದಿದೆ, ಅನ್ಬಾಕ್ಸ್ ಮಾಡಬೇಕು ಅದನ್ನು. ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ಟೊಮೆಟೊ ಬಾತ್ ಮಾಡಿದ್ದೀನಿ. ಯೂಶ್ವಲಿ ಟೊಮೆಟೊ ಬಾತ್ ಮಾಡಿದ್ದೆ ನಾನು ಚಟ್ನಿ ಕೂಡ ಮಾಡ್ತೀನಿ, ಬಟ್ ಇವತ್ತು ಚಟ್ನಿ ಮಾಡಲಿಲ್ಲ. ಬಿಕಾಸ್ ಮಧ್ಯಾಹ್ನದ ಅಡುಗೆ ಕೂಡ ರೆಡಿ ಮಾಡ್ಕೊಬೇಕಾಗಿತ್ತಲ್ಲ, ಹಾಗಾಗಿ ಮಾಡಿಲ್ಲ. ಇದ್ರ ಜೊತೆ ಹಾಗೆ ಜಸ್ಟ್ ಆಮ್ಲೆಟ್ ಮಾಡಿಬಿಟ್ಟೆ ನಾನು. ಈರುಳ್ಳಿ ಏನೂ ಹಾಕಿಲ್ಲ, ಜಸ್ಟ್ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ ಅಷ್ಟೇ. ಮೊಟ್ಟೆಗೆ ಸ್ವಲ್ಪ ಉಪ್ಪು ಹಾಕಿ ಮೇಲೆ ಚಿಲ್ಲಿ ಫ್ಲೇಕ್ಸ್ ಉದುರಿಸಿದ್ದೀನಿ. ಬೇಕಾದ್ರೆ ಕೊತ್ತಂಬರಿ ಕೂಡ ಯೂಸ್ ಮಾಡ್ಕೊಬೋದು, ಈರುಳ್ಳಿ ಕೂಡ ಹಾಕ್ಬೋದು. ಬಟ್ ನಾನು ಲೇಟ್ ಆಗುತ್ತೆ ಅಂತ ಅದು ಯಾವುದನ್ನು ಹಾಕಲಿಲ್ಲ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಇದೆ ನೋಡಿ, ಟೊಮೆಟೊ ಬಾತ್ ಮತ್ತು ಆಮ್ಲೆಟ್. ಆನ್ಲೈನಲ್ಲಿ ಲಿಪ್ಸ್ಟಿಕ್ಸ್ ಮತ್ತು ಕಾಜಲ್ ಆರ್ಡರ್ ಮಾಡಿದ್ದೆ. ಸೊ ಈಗ ರಿಸೀವ್ ಆಗಿದೆ, ನಾನು ಅನ್ಬಾಕ್ಸ್ ಮಾಡ್ತಿದ್ದೀನಿ. ಸೊ ಪ್ಯಾಕಿಂಗ್ ಏನೋ ಚೆನ್ನಾಗೇ ಇದೆ. ಬೆಲ್ ಜೊತೆ
ಆದಷ್ಟು ಬಬಲ್ ರ್ಯಾಪ್ಸ್ನೆಲ್ಲ ಅವಾಯ್ಡ್ ಮಾಡ್ತಿದ್ದಾರೆ. ಸೊ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿದಷ್ಟು ಒಳ್ಳೆಯದೇ. ಈ ಥರ ಪ್ಯಾಕಿಂಗಲ್ಲಿದೆ. ಮೈ ಗ್ಲಾಮ್ದಿದು. ಇದೇನು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ಜಸ್ಟ್ ನಾನು ಆರ್ಡರ್ ಮಾಡಿದ್ದೆ, ಅದು ಬಂದಿದೆ. ಇದು ಲಿಪ್ಸ್ಟಿಕ್ ಆ್ಯಕ್ಚುಲಿ, 2 ಲಿಪ್ಸ್ಟಿಕ್. ಇದು ಆ್ಯಕ್ಚುಲಿ ಪ್ರೈಸ್ ಬಂದು 375 ತೋರಿಸ್ತಾ ಇದೆ, ಬಟ್ ನಾನು ಯಾವುದೋ ಕೂಪನ್ ಕೋಡ್ ಇತ್ತು, ಸೊ ಹಾಗಾಗಿ ಕಡಿಮೆಗೇ ಸಿಕ್ತು. ಪ್ಲಸ್ ಕಾಜಲ್ ನಾನು ಸುಮಾರು ಬ್ರ್ಯಾಂಡ್ಸ್ನ ಯೂಸ್ ಮಾಡಿದ್ದೀನಿ. ಲೈಕ್ ಶುಗರ್ ಇರ್ಬೋದು, ಲ್ಯಾಕ್ಮಿ ಇರ್ಬೋದು, ಆ ಥರ ಸುಮಾರು ಫೇಸಸ್ ಕನ್ನಡ ಅವ್ರದ್ದು ಕಾಜಲ್ ಯೂಸ್ ಮಾಡಿದ್ದೀನಿ. ಸೊ ಇದು ಟ್ರೈ ಮಾಡಿರಲಿಲ್ಲ. ಆ್ಯಂಡ್ ಈ ಶೇಡ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಸುಮಾರು ಶೇಡ್ಸ್ ಇತ್ತು, ಅದರಲ್ಲಿ ನಾವು ಪಿಕ್ ಮಾಡಬೇಕಾಗಿತ್ತು 2 ಶೇಡು. ನಾನಿದು 2ನ ಪಿಕ್ ಮಾಡಿದ್ದೀನಿ. ಪ್ಯಾಕಿಂಗ್ ಕೂಡ ಚೆನ್ನಾಗೇ ಇದೆ. ನೋಡೋಣ. ಇದು ಸ್ವಲ್ಪ ಮರೂನ್ ಶೇಡ್ ಆರ್ಡರ್ ಮಾಡಿದ್ದೆ, ಸೊ ಈ ಥರ ಇದೆ. ಇದು ನೋಡೋಣ ಹೇಗಿದೆ. ನೋಡಿ ಶೇಡ್ ಯಾವ ಥರ ಇದೆ. ಆ್ಯಂಡ್ ಈ ಲಿಪ್ಸ್ಟಿಕ್ದು ನೋಡೋಣ, ಶೇಡ್ ನೋಡುವ. ಬ್ಯಾಕ್ ಕ್ಯಾಮ್ರಾನಲ್ಲಿ ಒಂದ್ಸಲ ತೋರಿಸ್ತೀನಿ. ನನ್ನ ನೆಕ್ಸ್ಟ್ ವೀಡಿಯೋಸ್ನಲ್ಲಿ ನನ್ನ ಹತ್ರ ಯಾವ ಬ್ರ್ಯಾಂಡ್ಸ್ದು ಕಾಜಲ್ ಇದೆ ಅನ್ನೋದು ನಾನು ಒಂದು ವಿಡಿಯೋ ಮಾಡ್ತೀನಿ. ಈ ಕ್ಯಾಪ್ ಓಪನ್ ಮಾಡಿಬಿಟ್ರೆ ಮೋಸ್ಟ್ ಆಫ್ ದ ಟೈಮ್ ಆ್ಯಕ್ಚುಲಿ ಅದು ಮತ್ತೆ ಅಪ್ಲೈ ಮಾಡೋಕೆ ಆಗೋದಿಲ್ಲ. ಆ್ಯಂಡ್ ನಾನಿಲ್ಲಿ ಯಾವುದೇ ಬ್ರ್ಯಾಂಡ್ನ ಪ್ರಮೋಟ್ ಮಾಡ್ತಾ ಇಲ್ಲ, ಅದು ಪ್ರಮೋಷ್ನಲ್ ವಿಡಿಯೋ ಅಲ್ಲ, ಜಸ್ಟ್ ನಾನು ಇದು ಆರ್ಡರ್ ಮಾಡಿದ್ದೆ. ಸೊ ನಿಮಗೂ ಇಷ್ಟ ಆದರೆ ಈ ಶೇಡ್ಸ್ ಪರ್ಚೇಸ್ ಮಾಡಿ. ಇದರ ಕಂಟಿನ್ಯೂಷನ್ ವಿಡಿಯೋ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.